ಎಲೆಕ್ಟ್ರಾನಿಕ್ ಸಿಟಿ ಬಾಂಗ್ಲಾ ಕಾಲೋನಿ ಆಗ್ಬಿಟ್ಟಿದೆ. ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಹಾಗೆ ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತರು ಸತತ 3 ದಿನಗಳಿಂದ ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಒಂದೇ ಕಡೆ 10ಕ್ಕೂ ಹೆಚ್ಚು ಕುಟುಂಬಗಳು ಅಕ್ರಮವಾಗಿ ನೆಲೆಸಿರೋದು ಬಯಲಾಗಿದೆ. 1500 ರೂಪಾಯಿಗೆ ಆಧಾರ್ ಕಾರ್ಡು ಪಕ್ಕಾ ದಾಖಲೆ ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಅಕ್ರಮವಾಗಿ ನುಸುಳಿರುವಂತಹ ಈ ವಲಸಿಗರ ಬಳಿ ಇರುವಂತಹ ದಾಖಲೆಗಳನ್ನು ನೋಡಿದ್ರೆ ಸಾಮಾನ್ಯ ಜನರು ಸಹ ಬೆಚ್ಚಿ ಬೀಳ್ತಾರೆ. ಇವರ ಬಳಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಸೇರಿದಂತೆ ಎಲ್ಲವೂ ಸಹ ಪಕ್ಕಾ ಇದಾವೆ ಕಣ್ರಿ. ಕೇವಲ 1500 ರೂಪಾಯಿ ಕೊಟ್ಟರೆ ಸಾಕು, ನಕಲಿ ಆಧಾರ್ ಕಾರ್ಡ್ ಸೃಷ್ಟಿ ಮಾಡಿ ಇವರನ್ನ ಭಾರತೀಯರು ಅಂತ ಬಿಂಬಿಸುವಂತಹ ಒಂದು ಬೃಹತ್ತಾದ ದಂಧೆ ತೆರೆಮರೆಯಲ್ಲಿ ನಡೀತಾ ಇದೆ ಅನ್ನುವಂತಹ ಗಂಭೀರವಾದ ಸತ್ಯ ಇದೀಗ ಬಹಿರಂಗ ಆಗಿದೆ. ಒಬ್ಬ ಹೇಳೋ ಪ್ರಕಾರ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾತೆ ಇದೆ ಅವನಿಗೆ. ಬಜಾಜ್ ಫೈನಾನ್ಸ್ ಮೂಲಕ ಬರೋಬ್ಬರಿ 4.5 ಲಕ್ಷ ರೂಪಾಯಿಯನ್ನ ಸಾಲ ಪಡ್ಕೊಂಡು ಆಟೋವನ್ನ ತಗೊಂಡಿದ್ದಾನೆ. ಈ ಅಕ್ರಮ ವಲಸಿಗರು ಇಲ್ಲಿನ ಸ್ಥಳೀಯರ ಸವಲತ್ತುಗಳನ್ನ ಕೂಡ ಕಸಿದುಕೊಳ್ತಾ ಇದ್ದಾರೆ. ಈಗ ಇದು ಸ್ಪಷ್ಟವಾಗಿದೆ. ಪಶ್ಚಿಮ ಬಂಗಾಳದ ಗಡಿ ದಾಟಿಸಿ ಇವರನ್ನ ರಾತ್ರೋರಾತ್ರಿ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಸತತ 5 ವರ್ಷಗಳಿಂದ ಇವರು ಇಲ್ಲಿ ವಾಸವಿದ್ದು ಇವರನ್ನ ಕರೆತರೋದಕ್ಕೆ ಏಜೆಂಟರ್ಗಳು ಸಹ ಕೆಲಸ ಮಾಡ್ತಿದ್ದಾರೆ. ಈ ರೀತಿಯಾಗಿ ವಲಸಿಗರೇ ಒಪ್ಕೊಂಡಿದ್ದಾರೆ. ಸೋಮವಾರ ಸ್ಥಳಕ್ಕೆ ಭೇಟಿ ನೀಡಿದಂತಹ ಪುನೀತ್ ಕೆರೆಹಳ್ಳಿ ನುಸುಳುಕೋರರನ್ನ ತೀವ್ರ ವಿಚಾರಣೆ ಕೂಡ ನಡೆಸಿದ್ದಾರೆ. ನಮ್ಮ ದೇಶದ ಸವಲತ್ತು ತಿಂದು ನಮ್ಮದೇ ಭದ್ರತೆಗೆ ಕುತ್ತನ್ನ ತರ್ತಿದ್ದೀರಾ, ತಕ್ಷಣ ದೇಶ ಬಿಟ್ಟು ತೊಲಗಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪತ್ತೆಯಾದಂತಹ ವಲಸಿಗರನ್ನ ಬನ್ನೇರುಘಟ್ಟ ಪೊಲೀಸರ ಸುಪರ್ದಿಗೆ ಒಪ್ಪಿಸಿದ್ದಾರೆ.